ಗೈಸ್ ಇದು ಓವರ್ ಆಲ್ ಬಂದ್ಬಿಟ್ಟು 3 acres ಇದೆ ಈ ಲ್ಯಾಂಡ್. ಗೈಸ್ ಇದು ಫಾಗ್ ಅಂದ್ಕೊಂಡೆ, ಇದು ಫಾಗ್ ಅಲ್ಲ, ಇದು ಡ್ರಿಪ್. ಇದು ದೂರದಿಂದ ಫಾಗ್ ಥರ ಕಾಣಿಸ್ತು, ಬಟ್ ಇದು ಫಾಗ್ ಅಲ್ಲ, ಡ್ರಿಪ್ಪು. ನೋಡಿ ಸಕ್ಕತ್ತಾಗಿ ಹೋಗ್ತಾಯಿದೆ. ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇಲ್ವೋ ಗೊತ್ತಿಲ್ಲ, ಬಟ್ ಇನ್ ರೀಲ್ಸ್ ಸೂಪರಾಗಿ ಕಾಣಿಸ್ತೈತೆ. ಬೇರೆ ಆ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಇಲ್ಲಿಂದ ನೋಡಿ ಕರೆಕ್ಟಾಗಿ ಕಾಣಿಸ್ತದೆ. ಚಿಕ್ಕಗೆ ಅಲ್ಲಲ್ಲೇ ತುತ್ತು ತಿಕ್ಕವ್ರೆ, ಮಳೆ ಥರ ಹೋಯ್ತೈತೆ, ಅದಕ್ಕೆ ಇದೊಂದು ಡ್ರೈನ್ ಪೈಪ್ ಅಂತವ್ರೆ. ಚೆನ್ನಾಗೈತೆ. ಹಾಂ, ಸೊ ಜೋಳಕ್ಕೆ ನೀರು ಕಟ್ಟಬೇಕು ಅಂದರೆ ಇಡೀ ದಿವಸ ನೀರು ಕಟ್ಟಬೇಕಲ್ಲ. ಹಾಂ, ರೇನ್ ಟ್ಯೂಬ್ ಆದರೆ ನೋಡಿ ಇಷ್ಟೇ. ಇವಾಗ ಈ ಕಡೆ ನಡೀತಾವಲ್ಲ, ಬೆಳಗ್ಗೆ ಜಿಮ್ಗೆ ಹೋಗೋಕೆ ಮುಂಚೆ ಆನ್ ಮಾಡಿದ್ವಲ್ಲ. ಹಾಂ, ಇವಾಗ ಆಫ್ ಮಾಡಿಬಿಟ್ರೆ ಆ ಕಡೆಗೆ ಹೋಗ್ತಾ ಇರ್ಬೋದು. ಆ ಕಡೆಗೆಲ್ಲ ಇದೊಳ್ತು ನೋಡಿ ಈಗ. ಹಾಂ, ರೇನ್ ಟ್ಯೂಬ್. ಸೊ ಫುಲ್ ಡೇ ನೀರು ಕಟ್ಟಬೇಕಂತೆ, ಬಟ್ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇವಾಗ ಆ ಕಡೆ ಇದೊಳ್ತು ನೋಡ, ಇವಾಗ ಈ ಕಡೆ ಪೋರ್ಷನ್ ನಡೀತಪ್ಪ, ಸರಿನಾ? ಇವಾಗ ಆ ಕಡೆ ನೆನ್ಸಕ್ಕೆ ಆನ್ ಮಾಡಿದ್ದೀರಲ್ಲ, ಅದಕ್ಕೋಸ್ಕರ ಇವರು ರೈನ್ ಪೈಪ್ ಹಾಕ್ಸವ್ರೆ. ಅದಾದ್ಮೇಲೆ 1 ಅವರ್ ನೆನ್ಸಿದ್ರೆ ಸಾಕು. ಅದಾದ್ಮೇಲೆ ಈ ಕಡೆಗೆ ಬರ್ತೀನಿ. 1 ಅವರ್ ಹಾಕ್ಬೇಕಣ್ಣ. ಹಾಂ, 1 ಅವರ್ ನೆನ್ಸಿದ್ರೆ ಫಸ್ಟ್ ಸ್ಟಾರ್ಟಿಂಗ್ ನೋಡಿ. ಈಗ ಇಲ್ಲಿತ್ತು, ಈಗ ಆ ಕಡೆ ಶಿಫ್ಟ್ ಮಾಡಿದ್ದಾರೆ ನೋಡಿ. ಈಗ ಇದರಿಂದ ಆ ಕಡೆ ವಾಲ್ ಆನ್ ಮಾಡಿದ್ದಾರೆ ಎಲ್ಲ ಫುಲ್. ಇವಾಗ ಆ ಕಡೆ ಸೈಡ್ ನೆನ್ಕೊಂತೈತೆ ಫುಲ್ಲು. ಹಾಂ, ಆಮೇಲೆ ಈ ಕಡೆಗೆ ಶಿಫ್ಟು ತಿರ್ಗಾ. ಡೈಲಿ ಎಷ್ಟು 1 ಅವರ್ ನೆನೆಸಿ ಅಣ್ಣ? ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಇರೋದ್ರಿಂದ ಮೊಳಕೆ ಬರೋವರೆಗೂ ಸ್ವಲ್ಪ 1 ಅವರ್ ನೆನೆಸ್ಬೇಕು. ಹಾಂ, ಸ್ವಲ್ಪ ಗಿಡ ಹೊಡೆದು 2 ಎಲೆ ಆದಮೇಲೆ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ಫುಲ್ ನೆಂದರೆ ಇವಾಗ ಒಂದು ಜಾಸ್ತಿ ಆದಾದ್ರೂ ನೆಂದಿತ್ತು ಅಂದರೆ ಒಂದು ದಿವಸ ಬೇಕಾದ್ರೆ ನೀರು ಕೊಟ್ಟಿಲ್ಲ ಅಂದ್ರೆ ನಡೀತದೆ, ಮ್ಯಾನೇಜಬಲ್. ಇನ್ನು ಇವಾಗ ಒಂದು 3 ದಿವಸ ಆಗೋದಷ್ಟೇ ಜೋಳಗಳು ಹಾಕಿ. ಮೊಳಕೆ ಬಂದಾಗ ಚೆನ್ನಾಗಿರ್ತದೆ. ಎಲ್ಲರಾಗಿ ಬಂದು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಿಮಗೆಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ನಾನು ಡೈಲಿ ಲಾಗಲ್ಲೇ ಇದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೂ ಒಂದು ಇನ್ಫಾರ್ಮೇಷನ್ ಸಿಕ್ತಂಗೆ ಆಗುತ್ತೆ, ಚೆಕ್ಔಟ್ ಮಾಡಿ. ಬೇಯಿಸಿ ಪಕ್ಕದ ಆನ್ ಮಾಡೋರು ನೋಡಿ. ಮಳೆ ನೀರು ಬಿದ್ದಂಗೆ ಬೀಳ್ತಾ ಇರ್ತದೆ ಇದು. ನೋಡಿ ಇವಾಗ ಇಡೀ ದಿವಸ ನೆನ್ಸೋದು ಹೆಂಗಿರ್ತದೆ. ನಾವು ವಾಲ್ ಆನ್ ಮಾಡಿದರೆ ಎಷ್ಟು ದೂರ ಹೋಗಿರೋದಪ್ಪ ಅಣ್ಣ? ಈ ಎಕರೆಗೆ ಏನು ಖರ್ಚು ಬರ್ತದೆ ಇದೆಲ್ಲ? ಏನಂದ್ರೆ ಇವಾಗ ರೆಂಟ್ ಅಂದರೆ ಅವ್ರವ್ರ ಅಳತೆ ಮೇಲೆ ಡಿಪೆಂಡ್ ಆಗುತ್ತಪ್ಪ ಅದು. ಇವಾಗ ಯಾಕೆಂದ್ರೆ ನಾವು ಇವಾಗ ಅಳತೆ ಕೆಲವ್ರದ್ದು ಹಿಂಗೆ ಅಗಲ ಚಿಕ್ಕ ಇರ್ತೈತೆ, ಉದ್ದ ಜಾಸ್ತಿ ಇರ್ತೈತೆ. ಅವಾಗ ಅವ್ರ ಪೈಪ್ ಲೈನ್ ಯಾವ ಥರ ಮಾಡ್ಕೊಂತಾರೆ ಅದ್ರ ಮೇಲೆ ಡಿಪೆಂಡ್. ಸೊ ಇವು ಬಂದ್ಬಿಟ್ಟು ಎಕರೆಗೆ 30 ಗೌರ್ಮೆಂಟ್ ಕಡೆಯಿಂದ ಕೊಡ್ತಾರೆ. ಇವು ದಪ್ಪ ಪೈಪ್ ಇದಾವಲ್ಲ, ಇವು ಆಕ್ಚುಲಿ PVC ಪೈಪ್ಗಳಿಗಿಂತ ತುಂಬಾ ಒಳ್ಳೆಯವು. ಎಷ್ಟು ವರ್ಷಗಳು ಬೇಕಾದ್ರೂ ಬರುತ್ತೆ. ಬರೀ ಲಾಕಿಂಗ್ ಸಿಸ್ಟಮ್ ತುಂಬಾ ಚೆನ್ನಾಗಿರ್ತವೆ. ಇದು ಲಾಕಿಂಗ್ ಸಿಸ್ಟಮ್ ಇದೆ ತಾನೆ? ಲಾಕಿಂಗ್ ಸಿಸ್ಟಮ್ ಅಷ್ಟೇ, ಇದು ಬರೀ ಲಾಕ್ ಸಿಸ್ಟಮ್. ಲಾಕ್ ಮಾಡಿಬಿಟ್ಬಿಟ್ರೆ ಮುಗೀತು. ನೀನು PVC ಪೈಪ್ ತಗೊಂಬರ್ತೀನಿ ಅಂದ್ರೆ ಎಷ್ಟು ಕಾಸ್ಟ್ ಆಗುತ್ತೆ? ಇದೆಲ್ಲ ಹೋಲ್ ಮಾಡಿಸ್ಬಿಟ್ಟು ಹಾಕ್ಬೇಕಾ? ಇವು ನಾವು ಹೋಲ್ ಮಾಡಬೇಕು. ಹೋಲ್ ಮಾಡೋದಕ್ಕೆ ಒಂದು ಮಿಷಿನ್ ಐತೆ, ಡ್ರಿಲ್ಲಿಂಗ್ ಮಿಷಿನ್ ತರ ಚಿಕ್ಕ. ಅದ್ರಲ್ಲಿ ಹೋಲ್ ಮಾಡ್ಕೊಂಡು ವಾಷರ್ ಬರ್ತೈತೆ. ಇದು ವಾಷರ್ ಐತಲ್ಲ, ಇದು ವಾಷರು, ಇದು ವಾಲು. ಈ ವಾಷರ್ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಈ ವಾಲ್ನ ಪ್ರೆಸ್ ಮಾಡ್ಬಿಟ್ಟು ಆಮೇಲೆ ಪೈಪರ್, ಇವಾಗ ಇದು ಪೇಪರ್ ಪೈಪ್. ಇವಾಗ ಇದೆಲ್ಲ ಈ ನೀರು ಹೋಗ್ತಾ ಇರೋದೆಲ್ಲ ನೀವೇ ಹೋಲ್ ಮಾಡ್ಕೊಂಡಿರೋದಾ? ಇಲ್ಲ ಇಲ್ಲ ಇಲ್ಲ, ಇದು ಪಂಚಿಂಗ್, ರೆಡಿ ಪಂಚಿಂಗ್. ಹೋಲ್ ಮಾಡೋದೇನಿರಲ್ಲ, ಇದು ರೆಡಿ ಪಂಚ್. ಅದಕ್ಕೆ ರೇನ್ ಟ್ಯೂಬ್ ಅಂತ ಹೆಸರು. ಎಲ್ಲ ರೆಡಿ ಇರ್ತದೆ ಪಂಚಿಂಗು. ರೇನ್ ಟ್ಯೂಬ್ ಅನ್ನೋದು ಅದಕ್ಕೆ. ಇದು 20 mm, ಇದ್ರಲ್ಲಿ 40 mm ಅಂತ ಬರ್ತದೆ. ದಪ್ಪ ಇರ್ತೈತೆ. ಬಟ್ ದಪ್ಪ ಇದ್ದಾಗ ಏನಾಗ್ತದೆ ನಿನಗೆ, ಇವಾಗ ನಾನೊಂದು 13-14 ವಾಲ್ ಆನ್ ಮಾಡಿದ್ದೀನಿ, ಓಕೆನಾ? ಇವಾಗ ಒಂದು 2 ಇಂಚ್ ನೀರು ಅನ್ಕೋ ನಮ್ದು, ಇಲ್ಲ 1.5 ಇಂಚ್ ನೀರು ಅನ್ಕೋ. 13-14 ವಾಲ್ಗೆ ಸಫಿಷಿಯಂಟ್ ಆಗಿ ಗೊತ್ತಾಯ್ತೆ. ನೀನು 40 mm ಆದ್ರೆ ಏನಾಗುತ್ತೆ, ಈ ಸ್ಟ್ರೈಟ್ ಬರಲ್ಲ ಅವಾಗ. ಗೈಸ್, ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇದೆ. ಬೇಸಿಂದಾನೇ ತಿಳ್ಕೊಬೇಕು. ಅವೆಲ್ಲ ಗೊತ್ತಾಗಬೇಕು ಅಂದರೆ ಅಗ್ರಿಕಲ್ಚರ್ ಮಾಡೋರಿಗೆ ಗೊತ್ತಿರ್ತದೆ ಪಾಪ ಕಷ್ಟ ಏನು ಅಂತ. ನೋಡಿ ಇಲ್ಲೈತೆ ರೈನ್ ಟ್ಯೂಬ್ ಇರ್ತೈತೆ. ಇದು ರೈನ್ ಟ್ಯೂಬ್. ಸೊ ಇದು ಫುಲ್ ಒಂದು ರೋಲ್ ಬರ್ತೈತೆ. 600 ಮೀಟರ್ ಇರ್ತೈತೆ. ಇದು 600 ಮೀಟರ್ ಬರ್ತೈತೆ. ಇದು ಒಂದು ರೋಲ್ಗೆ ಏನು ಕಾಸ್ಟ್ ಆಗುತ್ತೆ? ಇದೊಂದು 450 ಅಷ್ಟೇ ಬೀಳುತ್ತೆ ಅಷ್ಟೇ. 450-500 ಒಳಗಡೆ ಇದು. ನಾವಿಲ್ಲೇ ನಲ್ಮಂಗಲ ತರ್ತೀವಲ್ವಾ, ಸೊ ಹಂಗಾಗಿ ಅಷ್ಟು ಬೀಳುತ್ತೆ. ಇನ್ನು ಹೊರಗಡೆ ನೀವು ಫ್ಯಾಕ್ಟ್ರಿಗಳಿಗೆಲ್ಲ ವಿಸಿಟ್ ಮಾಡ್ತೀರಾ ಅಂದ್ರೆ ಇನ್ನೂ ಕಡಿಮೆನೇ ಆಗ್ತದೆ. ಏನು ಇವೆಲ್ಲ 350 ರೂಪೀಸ್ ಅನ್ನೋದು. ಇದು ದಪ್ಪ ಪೈಪ್ ಇದೆ ನೋಡಿ. ಹೊರಗಡೆ ನಾವೇನಾದ್ರೂ ನಮ್ಗೆ ಸಬ್ಸಿಡಿ ಗೌರ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಈ ಥರ ಪೈಪ್ಗಳೇನಾದ್ರೂ ನೀವು ಯೂಸ್ ಮಾಡ್ತೀವಿ ಅಂದರೆ ಒಂದು ಪೈಪ್ ಬಂದ್ಬಿಟ್ಟು 350. ಇವಾಗ ಟೋಟಲ್ ನಾವು ಆಲ್ಮೋಸ್ಟ್ ಒಂದು 25 ಪೈಪ್ ಹಾಕಿದ್ದೀವಿ. ಟೋಟಲ್ 3 ಎಕರೆಗೆ. ಅದು ಬಿಟ್ಟರೆ ನಾವು ವಾಲು ಗೀಲು ವಾಷರ್ಗಳು ಅವೆಲ್ಲ ಕಡಿಮೆ ರೇಟ್, ಏನು ಜಾಸ್ತಿ ಏನಿರಲ್ಲ. ಬಟ್ ಏನಂದರೆ ಇವುಗಳು ಈ ಟೆಕ್ನಾಲಜಿಗಳು ಯೂಸ್ ಮಾಡ್ಕೊಳ್ಳೋದ್ರಿಂದ ಇದು ಬರೀ ಜೋಳಕ್ಕೆ ಅಂತಾನೆ ಅಲ್ಲ, ನೀವು ಏನು ಬೇಕು ವರ್ಷ 2.5 ವರ್ಷ ಬಳಕೆ ಬರ್ತವೆ. ಬಟ್ ಇವು ಬಂದ್ಬಿಟ್ಟು 10 ವರ್ಷ ಬೇಕಾದ್ರೆ ಬರ್ತಾವೆ. ದೊಡ್ಡ ಪೈಪ್ ಬಂದ್ಬಿಟ್ಟು 10 ವರ್ಷದವರೆಗೂ ಬರ್ತದೆ ಗೈಸ್. ಇವೆಲ್ಲ ಏನು ತೊಂದರೆ ಇಲ್ಲ.
ಅದ್ರ ಬಗ್ಗೆ ಗೊತ್ತಿದ್ರೆ ಅಗ್ರಿಕಲ್ಚರು ಕಷ್ಟ ಬಿದ್ದು ಮಾಡಿದ್ರೆ ಎಲ್ಲದರಲ್ಲೂ ಒಂದು ವಾರ ನಿಮಗೆ ಗ್ರೋತ್ ಐತೆ. ಒಂದು ವಾರ ಫಸ್ಟು ಜೋಳ ಹಾಕಕ್ಕೆ ಒಂದು ವಾರ ಫುಲ್ಲು ಗಾಸಿ, ಬಿಸಿಲು ಅನ್ನೋಂಗಿಲ್ಲ ಏನೂ ಅನ್ನೋಂಗಿಲ್ಲ, ಎಲ್ಲ ಮಾಡಿದ್ದಾಯ್ತು. ಬಟ್ ಒಂದ್ಸತಿ ಪೈಪ್ ಲೈನ್ ಮಾಡಿದ್ಮೇಲೆ ನಾನು 2 ವರ್ಷ ಇದೇ ಪೈಪ್ ಲೈನ್ ಇರ್ತೈತೆ, ಬರೀ ಈ ಟ್ಯೂಬ್ನ ಎಳಿತೀನಿ, ಹೊಲ ಉಳಿಸ್ತೀನಿ, ಕಟಾವ್ ಆದ್ಮೇಲೆ ತಿರ್ಗಾ ಮತ್ತೆ ಟ್ಯೂಬ್ನ ಎಳ್ಕೊಂತೀನಿ. ಲಾಸ್ಟ್ ಎಂಡ್ ಕ್ಯಾಪ್ ಹಾಕಿದ್ದೀರಾ ಅದಕ್ಕೆ? ಜಸ್ಟ್ ಗಂಟು ಹಾಕಿರೋದು ಅಷ್ಟೇ, ಅದೇನು ಕ್ಯಾಪ್ ಗಿಪ್ ಏನು ಅವಶ್ಯಕತೆ ಇಲ್ಲ. ಹಿಂಗೆ ಗಂಟು ಇದು ಪೇಪರ್ ಇದ್ದಂಗಲ್ಲ, ಹಿಂಗೆ ಗಂಟು ಹಾಕ್ಬಿಟ್ಬಿಟ್ರೆ ಮುಗ್ದೈತೆ ಎಲ್ಲೂ. ಸೊ ಒಂದು ವಾರ ಗಾಸಿ ಬಿದ್ದರಾ, ಈಗ 3 ತಿಂಗಳು ನಮಗೆ ಇವಾಗ ಬಂದು ವಾಲ್ ಚೇಂಜ್ ಮಾಡೋದ್ನಲ್ಲ, ಇಷ್ಟೇ ಕೆಲಸ, ಇಷ್ಟೇ ವಾಲ್ ಚೇಂಜ್ ಮಾಡು, ಇದು ಮಾಡು. ಇನ್ನು ಗೊಬ್ಬರ ಮತ್ತೆ ಔಷಧಿ ಹಾಕ್ಬೇಕು, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಂಡು ಕೊಡ್ತೀವಿ ನಿಮಗೆ. ಗೊಬ್ಬರ ಮತ್ತೆ ಯಾವಾಗ ಗೈಸ್ ನೋಡಿ ಈ ಕಡೆ ಅಣ್ಣ, ಈ ಕಡೆ ಬಾವಿ ರಂಗೈತೆ. ಬಾವಿ ಗೊತ್ತಾಗ್ಬಿಟ್ಟೈತೆ, ಅಲ್ಲಿ ತುಂಬ ವರ್ಷಗಳಾಯ್ತು ಬಾವಿ. ಹಾಂ ಕಾಯ್ 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 ಗೈಸ್ ಜಸ್ಟ್ ಮಿಸ್ಸು. ಹಂಗಾಯ್ತು, ಈ ಕಡೆಗೆ ಬರಲಿಲ್ಲ, ಗರಿ ಸದ್ಯ ಹೆಂಗ ಆ ಕಡೆಗೆ ಹೋಗೈತೆ ಅಷ್ಟೇ. ಅಪ್ಪ ಗೈಸ್ ಹೆಂಗ ಆ ಕಡೆ ಬೀಳಲಿಲ್ಲ, ಜಸ್ಟ್ ಮಿಸ್ಸು ಈ ಕಡೆ ಬಿದ್ದೈತೆ. ಗರಿ ಮೇಲೆ ಆಸೆ ಹಂಗೆ ಟ್ರಾವೆಲ್ ಆಗ. ಏನೋ ದೇವ್ರ ದಯೆ, ತಲೆ ಮೇಲೆ ಬಿದ್ದಿದ್ದಿದ್ರೆ ಇವತ್ತು ಮುಗ್ದೋಗಿರೋದು ಕತೆ. ನೀವು ಅಲ್ಲೇ ಇದ್ರೇನ್ರಿ? ತಗೋ ಅವ್ನು ಸೆಂಟ್ರ್ನಲ್ಲಿ ಇದ್ದ. ಅಯ್ಯಪ್ಪ, ಈ ಕಾಯಿ ಇವತ್ತು ಕಳೆದು ಬಿಡೋದಲ್ಲ ನಮ್ಮನ್ನ. ತೆಂಗಿನ ಮರದ ಹತ್ರ ಒಂಚೂರು ಹುಷಾರಾಗಿರಿ, ಕಾಯಿಗಳು ಬಿದ್ದೋತವೆ, ನೋಡ್ಕೊಂಡು ನಿಂತ್ಕೊಳ್ರಿ. ಹೇಳ್ತಾ ಇದ್ದೀನಿ ಅದಕ್ಕೇನೆ ಅಂತ ನಿಂತ್ಕೊಳೋದಲ್ಲ, ಒಂದು ಸತಿ ಮೇಲೆ ನೋಡ್ಕೊಂಡು ಯಾವ ಥರ ಏನು ಅಂದ್ಕೊಂಡು ಮರ ಹಳೇದ ಹೊಸದ ಎಲ್ಲ ನೋಡ್ಕೊಬೇಕು ಗೈಸ್. ಆಮೇಲೆ ಇನ್ನೊಂದು ಮೇಜರ್ ವಿಚಾರ ಏನು ಅಂದರೆ, ರಾಕೇಣ ನಿಂತ್ಕೊಳ್ರಿ ಗೈಸ್. ಇದು ಏನಂತಾರಣ್ಣ ಇದನ್ನ? ಗಂಬೂಟ್ಸಾ? ಗಂಬೂಟ್ಸ್ ಅಂತಾರೆ. $50 ಪರ್ ಪೇರು. ಏನು ನೋಡು ಇವಾಗ ಎಷ್ಟು ಸೇಫ್ಟಿ, ನೀವೆಲ್ಲ ಎಷ್ಟು ಒದ್ದಾಡಿದ್ರೆ ಹೋಗ್ಬಾರ್ದು. ಹೌದು ಗೈಸ್, ಇಲ್ಲಿ ನೋಡಿ ನಮ್ಮ ಕಾಲೆಲ್ಲ ಹೆಂಗ್ ಗತಿ ಆಗೈತೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂದರೆ, ಹಾವು ಪಾವು ಯಾವ್ದನ ಇದ್ದರೆ ಇನ್ ಕೇಸ್ ನಾವು ಗೊತ್ತಿಲ್ದಂಗೆ ಏನೋ ತುಳಿದ್ರು ಅದು ಕಚ್ಚಿದ್ರು ನಮಗೇನು ಹೆಚ್ಚು ಕಡಿಮೆ ಆಗಲ್ಲ. ಬಿಕಾಸ್ ನಮ್ಮ ಸೇಫ್ಟಿ ಫಸ್ಟ್ ಇಂಪಾರ್ಟೆಂಟ್ ಅಲ್ವಾ. $450 ಎಲ್ಲೋ ತಿಂದು ಎಲ್ಲೋ ಕಳಿತೀವಿ, ಇದೊಂದು ತಗೊಂಡಿರಿ. ಬಟ್ ಎತ್ತಿಕ್ಬೇಕಾದ್ರೆ ಮಾತ್ರ ನೀಟಲ್ಲಿ ಒಂದು ಚೀಲದೊಳಗಡೆ ಕಟ್ಟಿಬಿಟ್ಟು ಮಾಡಬೇಕು. ತೋಟದಲ್ಲೇ ಎತ್ತಿಕ್ತೀರಾ ಅಂದರೆ, ಕಾರಲ್ಲಿ ಏನಾದರೂ ಹಾಕೋತೀರಾ ಅಂದರೆ ಏನೂ ತೊಂದರೆ ಇಲ್ಲ. ಯಾಕೆಂದರೆ ಇಲ್ಲಿ ಯಾವಾಗ ಬೇಕಾದರೂ ಚಿಕ್ಕ ಹಾವುಗಳು ತಂಪೈತಿ ಅಂದ್ಬಿಟ್ಟು ಬಂದು ಹೌದು ಹೇಳ್ಬೇಕಾದ್ರೆ ಇರ್ತವೆ ಗೈಸ್. ಆಮೇಲೆ ಇನ್ನೊಂದು, ಇದು ಬ್ರೀಡಿಂಗ್ ಸೀಸನ್ನು. ಈ ಸೀಸನಲ್ಲಿ ತುಂಬ ಹುಷಾರಾಗಿರಬೇಕು. ನೀರು ಯಾವ ಥರ ಬರ್ತದೆ ಅಂತ ನೋಡೋರೆ. ಬಟ್ ರೇನ್ ಟ್ಯೂಬ್ನ ಅಳವಡಿಕೆ ಯಾವ ಥರ ಮಾಡಬೇಕು, ಪೈಪ್ನ ಅಳವಡಿಕೆ ಯಾವ ಥರ ಮಾಡಬೇಕು ಅಂತ ಅದೆಲ್ಲ ತೋರಿಸ್ಕೊಂಡು ಕೊಡ್ತೀನಿ ಯೂಟ್ಯೂಬಲ್ಲಿ. ಸೊ ಫಾಲೋ ಮೈ ಚಾನಲ್. ಸಿ ಆನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್ 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 ಗಾಯ್ಸ್. ಬಾಯ್ 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 ಹೇಳ್ರಿ. ಬಾಯ್ ಹೇಳರಿ. ಓಕೆ ಫ್ರೆಂಡ್ಸ್, ಸಿ ಆನ್ ದ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೇಯ್ನಾಗಿ ಏನೇನು ಕಂಟೆಂಟು ಡೈಲಿ ಏನೇನು ಹಾಕ್ತೀನಿ ಅನ್ನೋದೆಲ್ಲ ನಿಮ್ಮ ಫೀಡ್ಗೆ ಬರುತ್ತೆ. ಸಿ ಯು ಗೈಸ್. ಗೈಸ್ ಇಲ್ಲೇ ಐತೆ ನೋಡಿ ನಾಗರಾವು. ಏನಾವಣ್ಣ ಇದು? ಅಣ್ಣ ಏನಾವು? ಕೆರೆ ಅವ? ಮಂಡ್ಲದವಲ್ಲ, ಏನು ನಾಯ ಅದು ಅಂತೆ. ಇವ್ರು ನೋಡ್ರಿ ನಾಯಿ ಥರ ಕರೀತಾರೆ ಗೈಸ್. ನೋಡಿ ಹೋದೈತೆ. ನಾನೆಲ್ಲ ಇವ್ ಅಣ್ಣ ತಮಾಷೆಗೆ ಹೇಳ್ತೈತೆ ಅನ್ಕಂಡೆ. ಕೆಳಗಡೆಗೆ ಬಿದ್ದೈತಣ್ಣ, ಕೆಳಗಡೆಗೆ ಬಿತ್ತು. ಇದಕ್ಕೆ ಹೇಳೋದು, ನಾನು ಹೇಳಿದೆ ಅಲ್ವಾ ಗಂಬೂಟ್ಸ್ ಹೆಂಗೆ ಇಂಪಾರ್ಟೆಂಟು ಅಂತ. ನೋಡಿ ಇದಕ್ಕೆ ಇಂಪಾರ್ಟೆಂಟು ಗಂಬೂಟ್ಸು. ನೋಡ್ರಿ ಅಣ್ಣ, ನಿಮ್ಮ ತೋಟಕ್ಕೆ ಇನ್ನೊಂದ್ಸರಿ ಬರಲ್ಲ. ನಿಮ್ಮ ತೋಟದಲ್ಲಿ ಆವಾಗ ಏನಣ್ಣ ಹಿಂಗದೆ ಎಷ್ಟು ತಪ್ಪಾಯ್ತು ನೋಡ್ರಿ. ಮೇಲ್ಗಡೆ ನೀರು ಯಾಕಣ ಬಿಟ್ಟಿಲ್ಲ ಅಂತ ಅವಾಗಲೇ ಗೊತ್ತಾಯ್ತಾ? ಹೋಗಂತ ಹೇಳ್ರಿ, ಹೆಂಗ್ ಬರ್ತೇವೆ ನಮ್ಮ ತೋಟಕ್ಕೆ? ಮೇಲ್ಗಡೆಗೆ ಹತ್ತೈತೆ ನೋಡಪ್ಪಿ. ಹತ್ತಕ್ಕಾಗಲ್ಲ. ಮತ್ತೆ ಈಗ ಹೆಂಗೆ ಅದು? ಅದಷ್ಟೇ, ಅಲ್ಲೇನದ ಒಂದು ಎಲ್ಲಿ ರೌಂಡ್ ಮಾಡ್ಕೊಂಡಿರ್ತಾವ ನೋಡಲ್ಲಿ, ಬೆಲ ತರ. ಆ ಬೆಲಗಳು ಹೋಗಿ ಸೇರ್ಕೊಂಡ್ಬಿಡ್ತಾವೆ. ಅಷ್ಟೇ ಮುಗಿತಾ ಇದ್ರು ಕತೆ. ಕಷ್ಟ. ಬಟ್ ಅಲ್ಲಿ ಅಂತ ಹುಲ್ಲಿಗೆ ಸಿಗ್ತದೆ ಹಚ್ಬಿಡ್ತಾವ. ಅಲ್ಲಿ ಹತ್ತಕ್ಕೆ ನೋಡ್ತಾ ಇತ್ತು ನೋಡಪ್ಪಿ ಗಿರಿ ಮೇಲೆ. ಗೈಸ್ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ವ ಗೊತ್ತಿಲ್ಲ. ಅಯ್ಯೋ ಇವಣ್ಣ ನೋಡ್ರಿ ನನ್ನೇ ತಳ್ಳಕ್ ಹೋಗ್ತೈತೆ.
ಹೊರಟಾಯ್ತು ಕೆಳಕ್ಕೆ. ಇದು ಯಾವ ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಣ್ಣ ಕೆರೆ ಉದ್ದ ಬರ್ತದಲ್ಲ ಅಣ್ಣ ಮರಿನಾ ಇದು? ತುಂಡ ಐತಲ್ಲ ಹ್ಞೂ ಇದು ನಂತರ ಕೊಳ್ಳ. ಇದು ನಿಮ್ಮ ಥರ ಕುಳ್ಳ ಗೈಸ್. ಅಪ್ಪಿ ಸುಮ್ಮನಿರಪ್ಪಿ, ಯಾಕಪ್ಪಿ? ಗೈಸ್ ನೋಡಿ, ಇಲ್ಲಿ ತುದಿಲ್ ನಿಂತಿದ್ದೀನಿ. ಇದ್ರೊಳಗಡೆಕ್ಕೆ ತಳ್ಳಿ 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 ನನ್ನ ತಳ್ಳಕ್ಕೆ ನೋಡ್ತಾವನೆ. ಹಾಂ ಹಾವು ಹಿಡ್ಕೊಂಬೋಗ. ಅದೇನು ತಗೋ. ಥೂ, ಎಂಥ ಕೆಟ್ಟ ಜನ ನೋಡ್ರಿ. ಸ್ನೇಕ್ ರೆಸ್ಕ್ಯೂವರ್ಸ್ ಯಾರ ನೋಡಿದ್ರೆ ಇವ್ರಿಗೆ ಒಂದು ಇದು ಮಾಡ್ರಿ, ಬುದ್ಧಿ ತಿಳ್ಸ್ಕೊಂಡ್ಕೊಡ್ರಿ. ಸೂಪ್ ಮಾಡ್ಕೊಂಡು ಕೊಡಿ. ಏಯಪ್ಪ ಗೈಸ್, ಇವೆಲ್ಲ ನಾವೇನೋ ಮಾತಾಡಿರೋ ತಮಾಷೆಗಾಗಿ, ಆಮೇಲೆ ಅದನ್ನೇ ಸೀರಿಯಸ್ ಆಗಿ ತಗೊಂಬಿಟ್ಟಿರಾ. ಅಲ್ಲೇ ಕನ್ನಡ ಮಗ ಹೇಳ್ತೀನಿ.